ಪೊಲೀಸರ ವಶಕ್ಕೆ ಖ್ಯಾತ ನಟ. ರಾತ್ರೋರಾತ್ರಿ ಪೊಲೀಸರ ಅತಿಥಿಯಾದ ನಟ. ತಿರುಪತಿ ಪೊಲೀಸರ ವಶದಲ್ಲಿ ಖ್ಯಾತ ನಟ. ಆಸ್ತಿ ಜಗಳಕ್ಕೆ ಅರೆಸ್ಟ್ ಮಾಡಿದ್ರ. ಸೋಮವಾರ ರಾತ್ರಿ 11 ಗಂಟೆಗೆ ಅರೆಸ್ಟ್ ಮಾಡಲಾಗಿದೆ. ಟಾಲಿವುಡ್ನ ನಟ ಮಂಚು ಮನೋಜ್ ರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪೊಲೀಸರ ವಶಕ್ಕೆ ಖ್ಯಾತ ನಟ. ರಾತ್ರೋರಾತ್ರಿ ಪೊಲೀಸರ ಅತಿಥಿಯಾದ ನಟ. ತಿರುಪತಿ ಪೊಲೀಸರ ವಶದಲ್ಲಿರುವಂತಹ ಖ್ಯಾತ ನಟ. ಆಸ್ತಿ ಜಗಳಕ್ಕೆ ಅರೆಸ್ಟ್ ಮಾಡಿದ್ರ. ಸೋಮವಾರ ರಾತ್ರಿ 11 ಗಂಟೆಗೆ ಅರೆಸ್ಟ್ ಮಾಡಲಾಗಿದೆ. ಟಾಲಿವುಡ್ ನಟ ಮಂಚು ಮನೋಜ್ ರನ್ನ ವಶಕ್ಕೆ ಪಡೆಯಲಾಗಿದೆ. ಜಲ್ಲಿಕಟ್ಟು ಆಚರಣೆಯಲ್ಲಿ ಪಾಲ್ಗೊಂಡಿದ್ದಂತಹ ನಟ ಅರೆಸ್ಟ್ ಆಗೋಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಆಸ್ತಿ ಜಗಳದಲ್ಲೇ ಅರೆಸ್ಟ್ ಆಗಿದ್ದ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಟಾಲಿವುಡ್ನ ಖ್ಯಾತ ನಟ ಈಗ ಅರೆಸ್ಟ್ ಆಗಿದ್ದಾರೆ. ತಿರುಪತಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ರಾತ್ರೋರಾತ್ರಿ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಒಂದು ನಟ. ಪೊಲೀಸರ ವಶಕ್ಕೆ ಖ್ಯಾತ ನಟ ಸೇರಿದ್ದಾನೆ. ಆಸ್ತಿ ಜಗಳ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದು ಆಸ್ತಿ ಜಗಳವೋ ಬೇರೆ ಜಗಳವೋ ಬೇರೆ ಏನಾದ್ರು ಮಾಡಿದಾರೋ ಕಾದು ನೋಡ್ಬೇಕಾಗಿದೆ. ಸೋಮವಾರ ರಾತ್ರಿ 11 ಗಂಟೆಗೆ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದರಿಗೆ ಅಭಿಮಾನಿಗಳು ಕೂಡ ಇದ್ರು. ಟಾಲಿವುಡ್ನ ನಟ ಮಂಚು ಮನೋಜ್ ಈತನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಯಾರು? ತಿರುಪತಿಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಲ್ಲಿಕಟ್ಟು ಆಚರಣೆಯಲ್ಲಿ ಪಾಲ್ಗೊಂಡಿದ್ದ ಈ ನಟ. ಆ ಸಮಯದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆ ಜಲ್ಲಿಕಟ್ಟು ಈ ಒಂದು ಆಚರಣೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಂದ್ರೆ ಅಲ್ಲಿ ಹೋಗಿ ಜಲ್ಲಿಕಟ್ಟು ಆಚರಣೆ ಮಾಡೋಣ ಅನ್ನುವಂತಹ ಸಂದರ್ಭದಲ್ಲಿ ಆತನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೇಲ್ನೋಟಕ್ಕೆ ಇದು ಆಸ್ತಿ ಜಗಳ ಅಂತ ಕಾಣಿಸಿದ್ರು ಏನು ಮಾಡಿದಾರೋ ಅಥವಾ ಆಸ್ತಿ ಜಗಳವೋ ಬೇರೆ ಏನಾದರೂ ಆಯ್ತೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಜನಸಾಮಾನ್ಯರು ಒಂದು ಕೂಡಲೇ ಅವನು ಕೊಲೆ ಮಾಡಿದಾನೋ ಇಲ್ವೋ ಆರೋಪ ಅಷ್ಟೇ. ಅವನನ್ನ ಅಪರಾಧಿ ಮಾಡುವಂತಹ ಒಂದಿಷ್ಟು ವಿಚಾರಗಳು ಅವನ ಅಪರಾಧಿ ಅಲ್ಲ ಅಂತ ಅಂದರೆ ಸುಮ್ಮನೆ ಇದ್ಬಿಡ್ತವೆ. ಎಲ್ಲೂ ಕೂಡ ಹೇಳೋದಿಲ್ಲ. ಆರೋಪಿಯಾದಾಗ ಊರು ತುಂಬ ಹೇಳ್ತಾರೆ ಜನಸಾಮಾನ್ಯರಿಗೆ. ಆದರೆ ಸೆಲೆಬ್ರಿಟಿಗಳು ಹಾಗಲ್ಲ. ಅಪರಾಧಿ ಆದರೂ ಆರೋಪಿ ಎನ್ನುವಂತಹ ವಿಚಾರಗಳು ಕೂಡ ಮಾತನಾಡ್ಕೊಳ್ತಾರೆ. ಸೊ ಈ ಒಂದು ಜಲ್ಲಿಕಟ್ಟು ಒಂದು ಆಚರಣೆಯಲ್ಲಿ ಪಾಲ್ಗೊಳ್ಳೋಕೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಟಾಲಿವುಡ್ ನಟನನ್ನ ತಿರುಪತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಸ್ತಿ ವಿಚಾರ ಅಂತ ನಾನಾಗ್ಲೇ ಹೇಳಿದ್ನಲ್ಲ, ಆಸ್ತಿ ವಿಚಾರವೋ ಬೇರೆ ವಿಚಾರವೋ ಅಂತ ತಿಳಿದು ಬಂದಿಲ್ಲ. ಸೊ ಮೇಲ್ನೋಟಕ್ಕೆ ಆಸ್ತಿ ವಿಚಾರದಲ್ಲಿ ಅರೆಸ್ಟ್ ಮಾಡಲಾಗಿದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ.